ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕಮ್ಮ ಇಷ್ಟು ಬೇಡ್ಕೊಂಡ್ರು ಕೈ ಮುಗಿದು ಬೇಡ್ಕೊಂಡ್ರು ನಿನ್ಗೆ ಸಮಾಧಾನ ಆಗ್ಲಿಲ್ವಾ? ನನ್ನ ಮೇಲೆ ಜಿದ್ ಸಾಧಿಸ್ತಾ ಇದ್ಯಾ? ಅಯ್ಯೋ ಜಿದ್ದಲ್ಲ ಮಾವ, ಮತ್ತೆ ನಿಮ್ ಮನ್ಸಿಗೆ ನೋವಾಗದೇ ಇರ್ಲಿ ಅನ್ನೋ ಕಾರಣಕ್ಕಷ್ಟೇ. ಮಾವ, ನೀವ್ ನನ್ನ ಹತ್ರ ರಿಕ್ವೆಸ್ಟ್ ಮಾಡಬಾರ್ದು, ಆರ್ಡರ್ ಮಾಡ್ಬೇಕು. ನೀವ್ ಕಾಲಲ್ಲಿ ತೋರಿಸಿದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಆದ್ರೆ ಒಂದ್ ರಿಕ್ವೆಸ್ಟ್ ಮಾವ, ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ, ನಂಬಿಕೆ ಇಡಿ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಕಂದ, ಮತ್ತೆ ಪದೇ ಪದೇ ನನ್ನ ಬಾಯಿಗೆ ಯಾಕೆ ಮಾತಾಡಿಸ್ತೀಯ? ನೋಡ್ತೀರಿ ಮಾವ, ಯಾರ್ ಕೆಲ್ಸಕ್ ಬರಲ್ಲ ಅಂತ ಹೇಳಿದ್ರೋ ನಾಳೆಯಿಂದ ಅವರೇ ಕೆಲ್ಸಕ್ ಬರ್ಬೇಕು. ಹಾಗ್ ಮಾಡ್ತೀನಿ, ಇಟ್ಸ್ ಮೈ ಪ್ರಾಮಿಸ್. ಈಗ್ಲೇ ಬೋರ್ಡ್ ಮೀಟಿಂಗ್ ಅರೇಂಜ್ ಮಾಡ್ತೀನಿ. ನಿಮ್ ಪರವಾಗಿ ಎಲ್ಲರ ಹತ್ರನೂ ನಾನು ಅಪಾಲಜಿ ಕೇಳ್ತೀನಿ. ವೆರಿ ಗುಡ್ ಅಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾವ. ಸಾಧನ, ಈಗ ಯಾಕೆ ಹೋಗ್ತೀಯಾ? ಬೆಳಗ್ಗೆ ಹೋದ್ರಾಯ್ತು. ಅದು ಒಳ್ಳೆ ಕೆಲಸ ಮಾಡೋದಕ್ಕೆ ಹಗಲು ರಾತ್ರಿ ಎಲ್ಲ ಒಂದೇ. ಮೊದಲು ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಸುಮ್ಮನಿರು. ಅವಳು ಹೋಗ್ಬಿಟ್ಟು ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀನು ಹೋಗ್ಬೇಕಂದ. ಗುಡ್ ಲಕ್. ಅದಕ್ಕೆ ಒಂದ್ಸಲ ಡಿಸಿಷನ್ ತಗೊಂಡ್ರೆ ಮುಗೀತು. ಅದ್ ಎಷ್ಟೇ ಕಷ್ಟ ಇರ್ಲಿ ಅದನ್ನ ಮಾಡಿ ಮುಗಿಸ್ತಾರೆ. ಅದಕ್ಕೆ ಡೆಡಿಕೇಶನ್ ಅಂತ ಹೇಳ್ತಾರೆ. ವೆರಿ ಗುಡ್, ಕರೆಕ್ಟ್ ಆಗಿ ಹೇಳ್ಬೇಕಂತ. ಏನ್ ಮೇಡಮ್, ನಿಮ್ ಪ್ಲಾನ್ ಎಲ್ಲ ಫ್ಲಾಪ್ ಆದ್ರೂ ಆರಾಮಾಗಿ AC ಹಾಕೊಂಡು ಕಾರ್ ಡ್ರೈವ್ ಮಾಡ್ತಾ ಇದೀರಲ್ಲ, ಸಾಲದಕ್ಕೆ ನನ್ನನ್ನು ಬೇರೆ ಅರ್ಜೆಂಟ್ ಆಗಿ ಬನ್ನಿ ಅಂತ ಬೇರೆ ಕರೆದ್ರೆ. AC ಗಾಳಿ ನಿಮ್ಗೂ ಬರ್ತಿದೆ ತಾನೆ, ತಣ್ಣಗಿರಿ, ಏನೂ ಆಗಲ್ಲ. ಅಲ್ಲ ಮೇಡಮ್, ಆ ಸುಮನ ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲಾ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬಿಟ್ಲು. ಈಗ ಎಲ್ಲಾ ಕ್ರೆಡಿಟು ಅವಳಿಗೆ ಹೋಗುತ್ತಲ್ವಾ? ಅವಳು ಮುಂದೆ ನಿಮ್ ಇಮೇಜು ಹಾಳಾಗೋದಿಲ್ವಾ ಮೇಡಮ್? ಎಲ್ಲ ಸರಿ ಹೋಗಿದೆ ಅನ್ನೋ ವಿಷಯ ಮಾವಂಗ್ ಇನ್ನೂ ತಲುಪಿಲ್ಲ. ಅವ್ರ ದೃಷ್ಟಿಲಿ ಎಲ್ಲ ಸರಿ ಮಾಡಿರೋದು ನಾನು, ನೀವ್. ಯೂನಿಯನ್ ಲೀಡರ್ ಹತ್ರ ನಾವು ಮಾತಾಡಿದೀವಿ, ಅವ್ರನ್ನ ಕನ್ವಿನ್ಸ್ ಮಾಡಿದೀವಿ, ನಾಳೆ ಆಫೀಸಿಗೆ ಬರೋದಕ್ಕೂ ಹೇಳಿದೀವಿ. ಇಷ್ಟೇ ವಿಷಯ ಮಾವನಿಗೆ ತಲುಪಬೇಕು. ಈಗ ಹೇಳಿ, ಯಾರ ಇಮೇಜ್ ಹೆಚ್ಚಾಗೋದು? ವಾವ್, ಸೂಪರ್ ಮೇಡಮ್, ನಿಮ್ದೇ ಮೇಡಮ್. ದಟ್ಸ್ ಇಟ್. ಹಾಗೆ ಇನ್ನೊಂದು ವಿಷಯ, ನಾಳೆ ಮಾವ ಆಫೀಸಿಗೆ ಬಂದಾಗ ನನ್ ಬಗ್ಗೆ ಚೆನ್ನಾಗಿ ಹೊಗಳಿ, ಎಲ್ಲಾ ಪ್ರಾಬ್ಲಮ್ಸ್ನು ನಾನೇ ಸಾಲ್ವ್ ಮಾಡಿದ್ದು ಅಂತ ಹೇಳಿ. ಅಷ್ಟೇ ಅಲ್ಲ, ಆಫೀಸಲ್ಲೂ ಸುದ್ದಿ ಆಗ್ಬೇಕು, ಗೊತ್ತಾಯ್ತಾ? ಓಕೆ ಮೇಡಮ್. ಸೊದೈಪುದೇ ಸಖಿ ಸುದಿ ನಮಿದೆ ಮಂಜುಳ ಮಂಗಳ ಮೋದಮಯ ಈ ಸಮಯ ಸನ ಸಮಯ ಕೇಳ್ಸಕ್ಕಿ ಕೇಳ್ ಕೋಗಿಲೆಗಳ. ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ವಿಷಯ? ನನ್ನ ಸೊಸೆ ಸಾಧನೆ ಇದ್ದಾಳಲ್ಲ, ಎಂತ ಮಹತ್ ಕಾರ್ಯ ಮಾಡಿದಾಳೆ ಗೊತ್ತಾ? ಎಲ್ಲ ವರ್ಕರ್ಸ್ನ ಕೂರಿಸಿ ಮಾತಾಡಿ ಕಾಂಪ್ರೂವ್ ಮಾಡಿ ಫ್ಯಾಕ್ಟ್ರಿ ಬಾಗಿಲಾಗ್ತಿದ್ದಂಗೆ ಮತ್ತೆ ರಿಓಪನ್ ಮಾಡಿಸಿದಾಳೆ. ಈ ಒಳ್ಳೆ ಸುದ್ದಿ ಬಂದ ಮೇಲೆ ನಾವು ಮನೆ ದೇವ್ರಿಗೆ ಹೋಗಿ ಬರಲೇಬೇಕು. ನೀನಂತೂ ಹೇಗಿದ್ರು ರೆಡಿ ಆಗಿದ್ಯಾ, ನನ್ನ ಬಟ್ಟೆ ತೆಗಿ, ಹೋಗಿ ಬಂದ್ಬಿಡೋಣ. ರೀ, ನಿಮ್ ಸೊಸೆ ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದಾಳೆ, ಅಷ್ಟಕ್ಕೆ ಯಾಕ್ರಿ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ ನೀವು? ಏನ್ ಮಾತು ಅಂತ ಆಡ್ತೀಯಪ್ಪದು? ಗಂಡು ಮಕ್ಕಳು ಮಾಡ್ಬೇಕಾಗಿರೋ ಕೆಲ್ಸನ ಹೆಣ್ಣು ಮಗಳು, ಅದು ನನ್ನ ಹಿರಿಯ ಸೊಸೆ ಹೋಗಿ ಧೈರ್ಯವಾಗಿ ಮಾಡ್ಕೊಂಡ್ ಬಂದಿದ್ದಾಳೆ, ಗೊತ್ತಾಯ್ತಾ? ಅವಳ ಭೇಷ್ ಅಂತಾನೆ ಇನ್ಯಾರನ್ನ ಭೇಷ್ ಅನ್ಬೇಕು. ಹಲೋ ಹಲೋಪ್ಪ, ಒಂದು ಗುಡ್ ನ್ಯೂಸ್. ಫ್ಯಾಕ್ಟರಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆಯಪ್ಪ. ಎಲ್ಲರೂ ಕೆಲ್ಸಕ್ಕೆ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದ್ ನನಗೂ ಗೊತ್ತು ಕಣಪ್ಪ, ಇಡು ಫೋನ್ ಸಾಕು. ನಿಮಗೂ ಗೊತ್ತಾ? ಹೇಗಪ್ಪ? ನಿನ್ಗೇನ್ ಗೊತ್ತಾಯ್ತು ನೋಡೋ, ನನಗೂ ಹಂಗೆ ಗೊತ್ತಾಯ್ತು. ಫ್ಯಾಕ್ಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಟೈಮಲ್ಲಿ ಎಲೆಕ್ಷನ್ ನೆಪ ಹಾಕೊಂಡು ಹೋದಲ್ಲಪ್ಪ. ನನ್ಗೆ ಹೇಳಕ್ ಬಂದಿದ್ಯಾ ಈಗ ಗುಡ್ ನ್ಯೂಸ್ ಅಂತ? ಇಡೋ ಫೋನ್ ಸಾಕು. ಅರೆ, ಅಪ್ಪಂಗೇನಾಯ್ತು? ನಾನು ಪ್ರಚಾರಕ್ಕೆ ಹೋದ್ರು ಇವ್ರ ಕೆಲಸ ತಾನೇ ಮಾಡಿದ್ದೀನಿ. ಆದ್ರೂ ಈಗ ಬಂದ್ಬಿಟ್ಟ ಸಂತೋಷದ ವಿಷಯ ಅಂತ ಹೇಳಕ್ಕೆ ಅಪ್ಪನಿಗೆ. ರೀ ಪಾಪ ಕಣ್ರಿ, ಅವನ ಮೇಲೆ ಯಾಕೆ ಸುಮ್ಮನೆ ರೇಗ್ತಿದ್ದೀರಾ? ರೇಗದಲ್ಲಿ ಇನ್ನೇನೆ ಮಾಡ್ಲಿ, ತೊಟ್ಟಲ್ಲಿ ಹಾಕ್ಬಿಟ್ಟು ಲಾಲಿ ಪಾಡ್ಲ. ಗಂಡು ಮಕ್ಕಳು ಮಾಡಬೇಕಾಗಿರೋ ಕೆಲಸನ ಧೈರ್ಯವಾಗಿ ನನ್ನ ಸೊಸೆ ಸಾಧನ ಹೋಗಿ
ಮಾಡ್ಕೊಂಡ್ ಬಂದಿದ್ದಾಳಲ್ಲ ಅವಳಿಗೆ ಬೇಷಂದಿ ಬೇರೆ ಇನ್ಯಾರಿಗನ್ಬೇಕು? ಸರಿ ಸರಿ, ನಾನು ರೆಡಿ ಆಗ್ಬಿಟ್ಟು ಹೋಗಿ ಬರ್ತೀನಿ. ಎಲ್ಲಿಗೆ? ಎಲ್ಲಿಗ? ಆಗ್ಲೇ ಮರ್ತ್ಬಿಟ್ರಾ ರೀ? ಇವತ್ತು ಬೀಗ್ರೌತ್ನ ರೀ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಬೀಗ್ರಂತೆ ಬೀಗ್ರು, ಛೀ! ಅದಕ್ಕೆ ಒಂದು ಘನತೆ ಗೌರವ ಅಂತ ಇರುತ್ತೆ. ಆಕಾಶ ಭೂಮಿ ಯಾವತ್ತೂ ಒಂದಾಗಲ್ಲ. ಹಿಟ್ಟು ಬುದಿನ ಒಂದು ಮಾಡಬೇಡ, ಹುಷಾರ್. ರೀ, ಘನತೆ ಗೌರವ ಅನ್ನೋದು ಆಸ್ತಿ ಅಂತಸ್ತಲ್ಲಿ ಇರೋದಿಲ್ಲ ರೀ, ಗುಣದಲ್ಲಿರತ್ತೆ. ಯಾವ ಗುಣದ ಬಗ್ಗೆ ಮಾತಾಡ್ತಾ ಇದೀಯ? ಈ ಮನೆಯಲ್ಲಿ 8 ಜನ 8 ದಿಕ್ಕು ರೀ. ಅವ್ರನ್ನೆಲ್ಲ ಒಂದು ಗುಡಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟ ಪಡ್ತಿದ್ದಾಳಲ್ಲ, ಆ ಗುಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಹೋ, ನಿರ್ವಾಕಿಲ್ಲದ ಕೆಲಸ ಮಾಡ್ತಾ ಇದ್ದಾಳೆ ನೀನು ಸೊಸೆ. ನೋಡು, ನಾನು ಬರಲ್ಲ, ನೀನು ಹೋಗು ಕುಡ್ದು, ಹುಷಾರ್. ನೋಡ್ರಿ, ನೀವು ನಿಮ್ ಹಿರಿ ಸೊಸೆನ ವಹಿಸ್ಕೊಂಡು ಮಾತಾಡಿದಾಗ ನಾನು ಯಾವತ್ತಾದ್ರೂ ತಲೆ ಹಾಕಿದೀನಾ? ಇಲ್ಲ ತಾನೇ? ಅದಕ್ಕೆ ಹಾಗೆ ನನ್ನ ಕಿರಿ ಸೊಸೆನ ವಹಿಸ್ಕೊಂಡು ನಾನು ಬರ್ಬೇಕಾದ್ರೆ ನೀವು ತಲೆ ಹಾಕಬೇಡಿ. ನೀವು ಅವಳನ್ನ ಮನ್ಸಾರೆ ಸೊಸೆ ಅಂತ ಒಪ್ಕೊಳ್ದೆ ಇರ್ಬೋದು, ನಾನು ಒಪ್ಕೊಂಡಿದ್ದೀನಿ. ನೀವು ಅವ್ರನ್ನ ಬೀಗರು ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ನಾನು ಒಪ್ಕೊಂಡಿದ್ದೀನಿ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಬಂದ್ರೆ ನಾನು ಸಂತೋಷ ಪಡ್ತೀನಿ, ಇಲ್ಲ ಅಂದ್ರೆ ಬಿಡಿ. ಹೋಗು, ಇನ್ನೂ ತಲೆ ಮೇಲೆ ಹತ್ಕೊಂಡು ಕೂಡಿ. ಚಿಕ್ಕ ಸೊಸೆ ಅಂದೆ, ಚಿಕ್ಕ ಸೊಸೆ ಮಾಡಿ ಉಣ್ಣಿಸ್ಬಿಡ್ತಾಳೆ ಇವಳಿಗೆ. ನಾನು ನೋಡದೆ ಹೋಗ್ತೀನಿ. ಅದ್ ಸರಿ, ಈ ಸಮಸ್ಯೆನ ಬಗೆಹರಿಸಿದ್ಯಾರು? ಇನ್ಯಾರ್ರಿ? ಸಾಧನಾ ಮೇಡಮ್. ಅವ್ರು ಇರೋವರೆಗೂ ನಿಮಗೆ ಯಾವ ಪ್ರಾಬ್ಲಮೂ ಆಗಲ್ಲ, ಡೋಂಟ್ ವರಿ. ಸಣ್ಣ ಇಬ್ರು ಬರ್ತಾ ಇದಾರೆ. ನಮಸ್ತೆ. 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 ಆಯ್ತ್ಗೆ ಹಾಯ್ ತೀರ್ಥ, ಏನಿದು? ಯಾಕೆ ಹೀಗೆ ಗುಂಪು ಕಟ್ಕೊಂಡಿದ್ದೀರಾ? ಕೆಲ್ಸ ಇಲ್ವಾ ಫ್ಯಾಕ್ಟ್ರಿಲಿ? ತೀರ್ಥ, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅದಕ್ಕೆ ಅವ್ ತಪ್ಪುನಿಂದ ಪ್ರಾಬ್ಲಮ್ ಆಯ್ತಲ್ಲ, ಅದನ್ನ ಬಗೆಹರಿಸಿದ್ ಸುಮನ ಅವರೇ. ಅವ್ರ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಿದ್ರೆ ಆ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ತೀರ್ಥ, ಯಾರ್ ಕೊಳೆ ಮಾಡಿದಾರೋ ಅವರೇ ತಾನೇ ಕ್ಲೀನ್ ಮಾಡ್ಬೇಕಾಗಿರೋದು. ಹಾಗೆ ಯಾರ್ ಸಮಸ್ಯೆನ ಸೃಷ್ಟಿ ಮಾಡಿರ್ತಾರೋ ಅವರೇ ತಾನೇ ಸಮಸ್ಯೆನ ಬಗೆಹರಿಸಬೇಕಾಗಿರೋದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಐ ಮೀನ್ ಟು ಸೇ, ಇವಳು ಮಾವಂಗೆ ಆಫೀಸ್ಗೆ ಹೋಗಿ ಅಂತ ಹೇಳ್ತಾ ಇದ್ದಿದ್ರೆ ಅವ್ರು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇರ್ಲಿಲ್ಲ. ಇವಳು ಸುಮ್ನಿದ್ದಿದ್ರೆ ಮಾವನು ಸುಮ್ನಿರ್ತಾ ಇದ್ರು. ಮನೇಲಿ ಇದ್ಕೊಂಡೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದಾಳೆ, ಇಲ್ಲಿ ಬಂದ್ ಅದೇನ್ ಮಾಡ್ತಾಳೋ. ಹಲೋ ಮೇಡಮ್, ಇವತ್ತು ನಮ್ ಸಮಸ್ಯೆನ ಬಗೆಹರಿಸಿರೋದು ನಮ್ ಸುಮಿ. ಇವತ್ತು ಅವಳು ಹೇಳಿಲ್ಲ ಅಂದಿದ್ರೆ ನಾವ್ ಯಾರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ಅವಳು ಹೇಳಿದ್ರಿಂದಾನೆ ಇವತ್ತು ನಾವೆಲ್ಲ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬಂದಿರೋದು. ಅವಳು ನಮ್ ಕಾಲೋನಿ ಹುಡುಗಿ. ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೊಮ್ಮೆ ಫ್ಯಾಕ್ಟ್ರಿಗೆ ಬೀಗ ಬೀಳುತ್ತೆ, ಹುಷಾರ್. ಅಣ್ಣ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇದು ನಮ್ಮನೆ ವಿಷಯ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇವ್ರೆಲ್ರೂ ಕೆಲ್ಸಕ್ಕೆ ಬರೋ ಹಾಗೆ ಮಾಡಿದೀರ. ಈ ಋಣನ್ ಯಾವತ್ತೂ ಮರೆಯಲ್ಲ ಅಣ್ಣ. ಪರವಾಗಿಲ್ಲಮ್ಮ, ಋಣ ಗಿಣ ಅಂತ ಯಾಕಮ್ಮ ಮಾತಾಡ್ತೀಯಾ? ಅದು ನನ್ನ ಕರ್ತವ್ಯ. ಸಾಹೇಬ್ರೆ, ನಾವು ಬರ್ತೀವಿ. ಒಂದ್ ನಿಮಿಷ. ಅದಕ್ಕೆ ಇವತ್ತು ಯೂನಿಯನ್ ಲೀಡರ್ ಮುತ್ತು ಅವ್ರನ್ನ ಮತ್ತೆ ಸ್ಟಾಫ್ ಅವ್ರನ್ನ ಯಾಕೆ ಕರ್ಸಿದೀವಿ ಅಂದ್ರೆ ಅವ್ರಿಗಾಗಿದ್ದ ಅವಮಾನಕ್ಕೆ ಕ್ಷಮೆ ಕೇಳೋದಕ್ಕೆ. ಏನ್ ಸಾಹೇಬ್ರೆ, ಕ್ಷಮೆ ಗಿಮೆ ಅಂತ ಹೇಳಿ ನಮ್ನ ಯಾಕೆ ಚಿಕ್ಕವ್ರು ಮಾಡ್ತಾ ಇದ್ದೀರಾ ಸಾಹೇಬ್ರೆ? ಅಯ್ಯೋಯ್ಯೋ ಮುತ್ತು ಅವರೇ, ಗೌರವನೇ, ಮರ್ಯಾದೆನೆ. ನಾವು ತಪ್ಪಾಗಿ ನಡ್ಕೊಂಡಾಗ ಕ್ಷಮೆ ಕೇಳಿದ್ರೆ ನಾವೇನ್ ಚಿಕ್ಕವರಾಗಲ್ಲ. ನಿಮ್ ಪ್ರೀತಿ, ನಮ್ ಕಂಪನಿ ಮೇಲೆ ಇಟ್ಟಿರೋ ಗೌರವ ಹೀಗೆ ಇರ್ಲಿ, ಏನಂತೀರಾ? ಸರಿ ಯಜಮಾನ್ರೆ, ಬರ್ತೀವಿ. ಬನ್ರಪ್ಪ, ನಡೀರಿ. ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಕೆಲಸ ನೋಡ್ಕೊಂಡು. ಅಕ್ಕ, ನಾನು ನಿಮಗೆ ಒಳ್ಳೇದನ್ನೇ ಬಯಸ್ತಿರ್ತೀನಿ. ಅದ್ಯಾಕೆ ನಿಮ್ಗೆ ನನ್ನ ಮೇಲೆ ಇಷ್ಟು ಕೋಪನೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದಿನ ನೀವು ನನ್ನ ಒಪ್ಕೊಳ್ತೀರಾ, ತಂಗಿ ಅಂತ ಸ್ವೀಕರಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ಸಾಹೇಬ್ರೆ, ಹೊರಡೋಣವಾ? ಸುಮ್ಮನೆ ಒಂದ್ ನಿಮಿಷ. ಅದಕ್ಕೆ ಅದು ಸಾಹೇಬ್ರೆ, ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನೇನು ಉಳ್ದಿಲ್ಲ. ಬನ್ನಿ ಹೋಗೋಣ.
ಸರಿ ಅದಕ್ಕೆ ನಾನು ಬರ್ತೀನಿ. ಕ್ಯಾರಿ ಆನ್. ಏನ್ ಮೇಡಮ್ ಇದು? ಕೇವಲ 10 ನಿಮಿಷದಲ್ಲಿ ಇಡೀ ಆಫೀಸ್ ವಾತಾವರಣನೇ ಬದಲಾಯಿಸ್ಬಿಟ್ಲು ಆ ಹುಡುಗಿ. ಮೈಂಡ್ ಯೋರ್ ವರ್ಕ್. ಓಕೆ ಮೇಡಮ್. ಬೇಗ 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 ಭೋಜನ ಬೇಗ ಬೇಗ ಮಾಡ್ಬೋಜಣ. ಮಧ್ಯಾಹ್ನ ಆಗೋಯ್ತು, ಊಟ ಟೈಮ್ ಆಗೋಯ್ತದ ಕಣಯ್ಯ. 10 ನಿಮಿಷ ರಾಮಣ್ಣ, ಎಲ್ಲ ರೆಡಿ ಆಗ್ಬಿಡುತ್ತೆ. ಸರಿ ಸರಿ ಸರಿ, ಬೇಗ ಮಾಡಿ, ಬೇಗ ಬೇಗ ತಾಂಬರ್ರಪ್ಪ, ಮಾಡ್ರಪ್ಪ ಬೇಗ. ಐ ಮಗಳೇ, ಇದೇನಮ್ಮ ಈ ಕೈ ನೋವಲ್ಲಿ ನಿನ್ ಕೆಲಸ ಮಾಡ್ಕೊಂಡು? ನಾವೆಲ್ಲ ಮಾಡ್ಕೊಳಕ್ ಇಲ್ವಾ ಇಲ್ಲಿ? ಅಪ್ಪ ನೀ ನನ್ ಚಿಂತೆ ಮಾಡೋದನ್ನ ಬಿಡಪ್ಪ. ಕಾಲೋನವ್ರು ಎಲ್ರು ಒಬ್ರ ಜೊತೆ ಮತ್ತೊಬ್ರು ಕೈ ಜೋಡಿಸಿದ್ದಾರೆ. ಎಲ್ರು ತಮ್ಮನೆ ಸಂಭ್ರಮ ಅನ್ನೋಗ್ ಮಾಡಿದ್ದಾರೆ. ಅಂತದ್ರಲ್ಲಿ ನಾನ್ ಸುಮ್ನೆ ಕೂತ್ರೆ ಚೆನ್ನಾಗಿರುತ್ತಾ? ಸರಿ ಕಣವ, ಹುಷಾರು. ಸರಿಯಪ್ಪ. ಅಮ್ಮ ಚೆನ್ನಾಗಿರಮ್ಮ, ಚೆನ್ನಾಗಿ. ನಮಸ್ಕಾರ ನಮಸ್ಕಾರ ಅಮ್ಮ. ನಮಸ್ಕಾರ ಬೀಗ್ರೆ. ಅಂತೂ ನೀವು ನಮ್ಮಂತವ್ರ ಮನೆಗ್ ಬಂದಿದ್ದು. ಯಾಕೆ ಬರ್ಬಾರ್ದಿತ್ತ? ಅಯ್ಯೋ ಹಂಗಲ್ರಮ್ಮ, ಬಡವ್ರ ಮನೆಗ್ ಭಾಗ್ಯ ಬಂದಂಗ ಆಯ್ತು ಒಂದೇ. ರಾಮಯ್ಯನವ್ರೆ, ನೀವು ಯಾವ ಬಡವರು? ದುಡ್ನಲ್ಲಿ ಬೇಕಾದ್ರೆ ನೀವು ಬಡವರಾಗಿರ್ಬೋದು, ಆದ್ರೆ ಸ್ವಾಭಿಮಾನದಲ್ಲಿ ನೀವು ಶ್ರೀಮಂತ್ರೆ. ನಿಮ್ಮಂತವ್ರ ಮನೆಗ್ ಬರ್ಬೇಕು ಅಂದ್ರೆ ನನಗ್ ಹೆಮ್ಮೆ ಆಗತ್ತೆ. ಆಯ್ತು ಕಣ್ರು. ಅಯ್ಯ ನೋಡ್ತಾ ನಿಂತ್ಕೊಂಡಲ್ವ, ಅಮ್ಮರಿಗೊಂದು ಕುರ್ಚಿ ತಗೊಂಬೋಗು. ಏನು ಬೇಡ, ನಾನು ನಿಮ್ ಮನೆಯವಳೆ. ನನಗೇನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಅಯ್ಯಯ್ಯೋ, ನಾನ್ ನಿಮಗ್ ಕೆಲ್ಸ ಹೇಳೋದಾ? ಅಷ್ಟೇ, ನಮ್ಮ ಅಕ್ಕ ನನಗೆ ಹೊಡೆದೇ ಬಿಡ್ತಾಳೆ. ಮಾವ ಬರ್ಲಿಲ್ವಾ? ಇವತ್ ನಾನ್ ಬಂದಿದ್ದೀನಿ, ಮುಂದೆ ಅವರು ಬರ್ತಾರೆ. ಸರಿ ಅತ್ತೆ, ನಾನು ಈಗ್ಲೇ ಹೋಗಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಸರಿ ಅಪ್ಪ, ಅಕ್ಕನ್ ಕೂರ್ಸಿರು, ನಾನು ಅಕ್ಕನ್ ಈಗ್ಲೇ ಕರ್ಕೊಂಡ್ ಬರ್ತೀನಿ. ಓ ಕರ್ಕೊಂಬ ಕರ್ಕೊಂಬ. ಮಲ್ಲೆಲ್ಲ ಚೆನ್ನಾಗವ್ರ? ಬನ್ನಿ ಅಮ್ಮ, ಆ ಕಡೆ ಹೋಗಿ ಕೂತ್ಕೊಳ್ಳ. ಬನ್ನಿ ಚಿಟ್ಟೆ, ನೋಡ್ಕೊಳ ಬಂಚರ, ಬನ್ನಿಮ್ಮ. ನನ್ ಫೋನ್ ರಿಸೀವ್ ಮಾಡಲ್ವಾ? ಆಯ್ತು, ಇವಾಗ ನೀನೇ ಫೋನ್ ಮಾಡ್ತೀಯ. ಎಲ್ಲ ಕರೆಕ್ಟಾಗಿ ಹಚ್ಚಿದ್ರ? ರಾಮಯ್ಯವರೇ, ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ, ಎಲ್ಲಾನು ತಂದದೆ. ನೀವೇನ್ ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ. ಇನ್ನ ಏನಾದ್ರು ಬೇಕು ಅಂದ್ರೆ ಹೇಳಿ, ತರಿಸ್ತೀನಿ. ಏನು ಬೇಡ, ಎಲ್ಲ ತಂದದೆ, ಯಾವ್ದ್ರಲ್ಲೂ ಕಮ್ಮಿ ಆಗ್ಬಾರ್ದು. ನೀವೇನ್ ಹೆದರ್ಕೋಬೇಡಿ, ನೆಮ್ಮದಿಯಾಗಿರಿ ಹೇಳಿ ಅಂದ್ರೆ. ಸರಿ ರಾಮಯ್ಯವರೇ, ನೋಡ್ಕೊಂಡಿರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಆಯ್ತು ಬನ್ನಿ, ಆಯ್ತು ಬನ್ನಿ. ಏ ಜೋಪಾನ ಕಣ್ರಪ್ಪ. ನಮಸ್ತೆ 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 ನಮಸ್ತೆ. ಯಾರು ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಹುಷಾರಾಗಾಟ ಆಡ್ರೋ, ಹುಷಾರಾಗಾಟ ಆಡಿ.